ಸಿ ಹಾಂ, ಬೆಂಗಳೂರು ಬ್ಲಾಸ್ಟರ್ಸ್ ಟೀಮ್ಸು ಬಂದಿದ್ದು ಇವತ್ತು ಆಕ್ಷನಲ್ಲಿ ನಾವೇನೇನು ಪ್ಲ್ಯಾನ್ ಮಾಡಿದ್ವಿ, ಏನೇನು ಮಾಕ್ ಆಕ್ಷನ್ ಮಾಡಿದ್ವಿ, ಸುಮಾರು ಒಂದು 30 ಪ್ಲೇಯರ್ಗೆ ನಾವು ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ಯಾವ್ಯಾವ ಕಾಂಬಿನೇಷನಲ್ಲಿ ಬರಬಹುದು ಅಂತ ನೋಡಿದ್ವಿ. ಅದ್ರ ತಕ್ಕಂತೆ ಆಲ್ಮೋಸ್ಟ್ ಒಂದು ಹೇಳ್ಬೋದು, ಒಂದು 90% ಬಂದಿದೆ ನಮಗೆ. ಸೊ ಒಂದೆರಡು ಪ್ಲೇಯರ್ ಈ ಕಡೆ ಆ ಕಡೆ ಅದು ಹಾಗೆ ಆಗುತ್ತೆ. ಒಂದು ಇಬ್ಬರು ಟೀಮಿಗೆ ಒಬ್ಬೇ ಪ್ಲೇಯರ್ ಬೇಕಂದರೆ ಆಬ್ವಿಯಸ್ಲಿ ಯಾರಾದರೂ ಒಬ್ಬರು ಬಿಟ್ಕೊಡ್ಬೇಕಾಗತ್ತೆ. ಓವರಾಲ್ ಕಾಂಬಿನೇಷನ್ ನೋಡಬೇಕಂದ್ರೆ ಬೆಂಗಳೂರು ಬ್ಲಾಸ್ಟರ್ಸ್ದು ಬೌಲರ್ ಆಗಲಿ, ಆಲ್ರೌಂಡರ್ ಆಗಲಿ, ಮತ್ತು ಟಾಪ್ ಹೆವಿ ಇದೆ ನಮಗೆ. ಎಲ್ಲರ ಚೇತನ್ ಆಗಲಿ, ಮಯಾಂಕ್ ಅಗರ್ವಾಲು, ಮತ್ತು ರೋಹನ್ ಪಾಟೀಲ್ ಬೇರೆ ಬಂದಿದ್ದಾರೆ. ಮತ್ತು ಆಲ್ರೆಡಿ ನಮ್ಮ ಹತ್ರ ಸೂರಜ್ ಅಹುಜಾ ಇದ್ದರು, ಪ್ಲಸ್ ಶುಭಂಗ್ ಹೆಗ್ಡೆ, ಆಮೇಲೆ ವಿದ್ಯಾಧರ್ ಪಾಟೀಲ್ ಇಸ್ ಎ ಬಿಗ್ ಬಾಯ್. ಇವರೆಲ್ಲ ಬಂದು ಒಂದು ನಮ್ಮದು ನ್ಯೂಕ್ಲಿಯಸ್ ಏನಂತಾರೆ, ಟೀಮ್ದು ಒಂದು ಕೇಂದ್ರ ಬಿಂದು, ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಗಾಟ್ ಎ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸ್ವಲ್ಪ ಎಕ್ಸೈಟಿಂಗ್ ಯಂಗ್ಸ್ಟರ್ಸ್ ಇದ್ದಾರೆ. ಬಹುಶಃ ನೀವು ಒಂದು ಸ್ವಲ್ಪ ಈ ವರ್ಷ ಒಂದು ಸ್ವಲ್ಪ ಒಳ್ಳೆ ಹೊಸ ಹೆಸರುಗಳು ಬರ್ಬೋದು ಮುಂದೆ. ತುಂಬ ನಮ್ಮದೊಬ್ಬರದೇ ಅಂತ ಇಲ್ಲ, ಒಂದು ಆ್ಯಾವ್ರೇಜಾಗಿ ನೋಡೋಕೆ ಹೋದರೆ ಎಲ್ಲ ಟೀಮ್ಗಳೂ ತುಂಬ ಚೆನ್ನಾಗಿ ಬಿಡ್ ಮಾಡಿದ್ದಾರೆ. ರೈಟ್ ಬಿಡ್ಡಿಂಗ್ ಮಾಡಿದ್ದಾರೆ, ಅಂದರೆ ರೈಟ್ ಪ್ಲೇಯರ್ಸ್ಗೂ ಇವ್ರು ಬೇಕು ಅಂದರೆ ಬೇಕೇ ಬೇಕು, ಇವ್ರು ಬೇಡ ಅಂದರೆ ಬೇಡ ಅಂತ ತುಂಬ ಕ್ಲಾರಿಟಿ ಇತ್ತು ಈ ಬಿಡ್ಡಿಂಗಲ್ಲಿ ನೋಡೋಕೆ ಹೋದರೆ. ಕೆಲವು ತುಂಬ ಸರ್ಪ್ರೈಸಸ್ ಇದೆ, ಕೆಲವು ಒಳ್ಳೆ ಪ್ಲೇಯರ್ಸ್ ಮಿಸ್ ಆದರು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೀಮ್ ಕಾಂಬಿನೇಷನ್ ನೋಡೋಕೆ ಹೋಗುವಾಗ ಆ ಥರ ಯಾರು ಮಿಸ್ ಆಗ್ತಾರೆ. ಸ್ವಲ್ಪ ಒಳ್ಳೆ ಯಂಗ್ಸ್ಟರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಕಾದು ನೋಡಬೇಕಾಗತ್ತೆ ಹೇಗೆ ಇವರೆಲ್ಲ ಆಡ್ತಾರೆ, ಆಮೇಲೆ ಈ ಟೂರ್ನಮೆಂಟಲ್ಲಿ ಹೇಗೆ ನಾವು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ, ಅವರು ಅದನ್ನೇ ಹೇಗೆ ಅದು ಸದುಪಯೋಗ ಪಡಿಸ್ಕೋತಾರೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ವಿ ಆರ್ ಆಲ್ ಲುಕಿಂಗ್ ಫಾರ್ ಎ ವೆರಿ ಎಕ್ಸೈಟಿಂಗ್ ಟೂರ್ನಮೆಂಟ್. ಪ್ರಿಪ್ರೇಷನ್ ಟೈಮ್ ಇದೆ, ನಮಗೂ ಒಂದು 22 ದಿನ ಪ್ರಿಪ್ರೇಷನ್ ಟೈಮ್ ಇದೆ. ನೋಡೋಣ, ಎಲ್ಲ ಪ್ರಿಪೇರ್ ಮಾಡಿ ಬರ್ತೀವಿ ಸಜ್ಜಾಗಿ. 11ನೇ ತಾರೀಕಿಂದ ಸೆಣಸಾಟಕ್ಕೆ ರೆಡಿಯಾಗಿದ್ದೇವೆ.